ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕಾಗಲ್ಲ ಇನ್ನು ಜಾಸ್ತಿ ತಂಪಾಗಿರ್ಬೇಕು. ಈ ಮಹಾಲಯದಲ್ಲಿ ಕೂತಂಗಾಗ್ಬೇಕು ಅಲ್ವೇನೋ ತಿಂದ್ರ ಚಳಿಗೆ ಹೊಸ್ಕೊಂಡು ಕುತ್ಕೊಂಡಿದ್ದೀರಾ, ಇನ್ನು ಜಾಸ್ತಿ ಮಾಡೋಂದ್ರೆ ಹೆಂಗೆ? ಏಯ್ ಅದೆಲ್ಲ ನಿಮ್ಗೆ ಯಾಕೋ? ನಾನು ಏನು ಹೇಳ್ತೀನೋ ಅದನ್ನ ಮಾಡ್ಬಿಟ್ಟು ಸುಮ್ಮನೆ ಒಯ್ತಾ ಇರು. ಅಲ್ಲ ಬರ್ಬೇಕಾದ್ರೆ 2 ಪ್ಲೇಟ್ ಚಿಪ್ಸು, 2 ದೊಡ್ಡದು ಐಸ್ ಕ್ರೀಮು ತಗೊಂಡ. ಅದು ಇಂಥ AC ರೂಮಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದ್ರೇನೆ ಒಂದು ಲೆವೆಲ್ ಕಣೋ ಸುಂದ್ರ ದರಿದ್ರ. ಹೋಗಪ್ಪ. ಇನ್ನ AC ಹಾಕಿಲ್ವಾ? ಬಾಗ್ಲ ಕಡೋಗೋ. ಮಮ್ಮಿ, ಸುಬ್ಬು ಶ್ರೀವಲ್ಲಿನ ಮದುವೆ ಆದ್ರೆ ಈ ರೀತಿ ಜಮ್ಮಂತ ಇರೋದಕ್ಕಾಗಲ್ಲ. ಲೇ ದಡ್ಡ, ಅವನೇನಾದರೂ ಶ್ರೀವಲ್ಲಿ ಮದುವೆ ಮಾಡ್ಕೊಂಡ್ರೆ ಸ್ಟೀಲ್ ತಟ್ಟೆಯಿಂದ ತಾಮ್ರ ತಟ್ಟೆಯಲ್ಲಿ ಊಟ ಮಾಡ್ಬೋದು ಅಷ್ಟೇ. ಆದರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂಥ ವೈಭೋಗ ಸಿಗಬೇಕು ಅವನಿಗೆ ಅಂದರೆ ಇಂಥ ದೊಡ್ಡ ಮನೆ ಹುಡುಗಿ ಕೈ ಹಿಡಿಬೇಕು. ಸೋಮನೀರ್ ಮಮ್ಮಿ, ಅದೆಲ್ಲ ಹಿಂಗೆ ಸಾಧ್ಯ ಆಗುತ್ತೆ ಅಂತ. ಇವ್ನು ನೋಡಿದ್ರೆ ಸಾವಾಸದಿಂದ ಸನ್ಯಾಸಿ ಕಟ್ಟ ಅಂತಾರಲ್ಲ, ಹಂಗೆ ಸುಬ್ಬು ಸಾವಾಸ ಯಾರಾದರೂ ಮಾಡಿದ್ರೆ ಸಂಸಾರಿನೂ ಸನ್ಯಾಸಿ ಥರ ಆಗ್ಬಿಡ್ತಾನೆ. ಇವನಂತೂ ದುಡ್ಡು ಬೇಡ, ಶ್ರೀಮಂತಿಕೆ ಬೇಡ, ದೊಡ್ಡವ್ರ ಸಾವಾಸ ಬೇಡ, ಅವ್ರ ಸೇವೆನೇ ಮಾಡ್ಕೊಂಡಿರ್ತೀನಿ ಅಂತಾನೆ. ಅವನು ಮಾತಾಡೋದು ಕೇಳಿದ್ಯಾ? ಅಯ್ಯೋ, ಅವನ ಮಾತನ್ನು ಕೇಳಿಬಿಟ್ರೆ ಎಂಥ ಸಂಸಾರಿನೂ ತೀರಾ ಸನ್ಯಾಸಿಯಾಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಅಂಥದ್ರಲ್ಲಿ ಇವನು ಈ ದೊಡ್ಡ ಮನೆ ಹುಡುಗಿ ಹೆಂಗೆ ಮಮ್ಮಿ ಮದುವೆ ಆಗ್ತಾನೆ? ಅದೆಲ್ಲ ಋಣಾನು ಬಂಧ ಕಣೋ. ಇಂಥರ್ನೇ ಮದುವೆ ಆಗ್ತೀವಿ ಅಂತ ಎಲ್ಲೂ ಬರೆದಿರೋದಿಲ್ಲ. ಆದರೆ ನನಗೆ ಈ ಮನೆಯಲ್ಲಿ ಏನೋ ಒಂದು ಶಕುನ ಕಾಣಿಸ್ತಾ ಇದೆ. ನಮ್ಮ ಸುಬ್ರಹ್ಮಣ್ಯ ಶ್ರಾವಣಿ ಮಧ್ಯೆ ಏನೋ ಒಂದು ಲಿಂಕ್ ಇದೆ. ಅಂದರೆ ಸುಬ್ರಹ್ಮಣ್ಯನ ಮೇಲೆ ಈ ಶ್ರಾವಣಿಗೆ ಸಣ್ಣದಾಗಿ ಮನಸ್ಸಾಗಿದೆ. ನಾನು ಮೊದಲಿಂದನೂ ಅವ್ರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅಷ್ಟಿಲ್ದೇ ಅವನಿಗೆ ಇಷ್ಟೆಲ್ಲ ಮಾಡ್ತಾಳ ಅವಳು. ನಿಂಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು ಅಂತ? ರವಿ ಕಾಣದ್ದನ್ನ ಕವಿ ಕಾಣದ್ದನ್ನ ಈ ಕಾಂತಮ್ಮ ಕಂಡ್ಲು ಅಂತ. ನಾನು ಅಂದ್ಕೊಂಡ ಹಾಗೆ ಏನಾದರೂ ನಡೆದು ಬಿಟ್ಟು ಅಂದರೆ ಮೊಸರನ್ನ ಕಾಸೆ ಪಟ್ಟಿದ್ದ ನಮಗೆ ದೃಷ್ಟಾಂತ ಸಿಕ್ಕಂಗಾಗ್ಬಿಡುತ್ತೆ. ಕಾಂತ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.